ರಾಜ್ಯದಲ್ಲಿ ರಿಲೀಸ್ ಆಗುತ್ತಾ ನಟ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಚಿತ್ರ ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಮೂಡಿ ಬರ್ತಾ ಇರುವಂತದ್ದು. ಎಸ್, ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ನೀಡಿರುವ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ಥಗ್ ಲೈಫ್ ರಿಲೀಸ್ಗೆ ಅವಕಾಶ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಇತ್ತ ಫಿಲ್ಮ್ ಚೇಂಬರ್ನಲ್ಲಿ ಇಂದು ಈ ಸಂಬಂಧ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದೆ. ಈಗಾಗಲೇ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ಕಮಲ್ ಕ್ಷಮೆ ಕೇಳ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂಥದ್ದು. ಒಂದು ವೇಳೆ ಕ್ಷಮೆ ಕೇಳದೆ ಇದ್ರೆ ಥಗ್ ಲೈಫ್ ರಿಲೀಸ್ಗೆ ಅವಕಾಶ ಕೊಡೋ ಚಾನ್ಸೇ ಇಲ್ಲ. ಕ್ಷಮೆ ಕೇಳೋದಕ್ಕೆ ಇತ್ತ ಫಿಲ್ಮ್ ಚೇಂಬರ್ 3 ದಿನಗಳ ಗಡುವನ್ನ ಕೊಟ್ಟಿತ್ತು. ಆ ಗಡುವು ಕೂಡ ಅಂತ್ಯಗೊಂಡಿದೆ. ಸೊ ಹೀಗಾಗಿ ಇವತ್ತು 11 ಗಂಟೆಯ ನಂತರ ಹೈ ವೋಲ್ಟೇಜ್ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಏನಾಗುತ್ತೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ನಟ ಕಮಲ್ ಹಾಸನ್ ಇದುವರೆಗೂ ಕೂಡ ಕ್ಷಮೆಯನ್ನ ಕೇಳಿಲ್ಲ. ಫಿಲ್ಮ್ ಚೇಂಬರ್ ಕೊಟ್ಟಿದ್ದಂತಹ ಗಡುವು ಕೂಡ ಅಂತ್ಯಗೊಂಡಿದೆ. ಇನ್ನು ಇವತ್ತು ಸಭೆ ಕೂಡ ಇರುವಂಥದ್ದು. ಥಗ್ ಲೈಫ್ ಚಿತ್ರ ರಿಲೀಸ್ಗೆ ಅವಕಾಶವನ್ನ ಕೊಡಬೇಕಾ ಅಥವಾ ಬೇಡವಾ ಅನ್ನೋದರ ಕುರಿತಾಗಿ ಈ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲಾ, ಕನ್ನಡಿಗರ ಆಕ್ರೋಶಕ್ಕೆ ಕಾರಣರಾದಂತಹ ಕಮಲ್ ಹಾಸನ್ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದೇ ಇಲ್ಲ, ಯಾಕೆ ಕೇಳಬೇಕು, ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಆದ್ರೆ ಕನ್ನಡಿಗರು ಮಾತ್ರ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಜೂನ್ 6ಕ್ಕೆ ಥಗ್ ಲೈಫ್ ಸಿನಿಮಾ ಎಲ್ಲೆಡೆ ರಿಲೀಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ರಿಲೀಸ್ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಡಿಸ್ಟ್ರಿಬ್ಯೂಟರ್ ಮಾಡ್ಕೊಂಡಿದ್ರು ವೆಂಕಟೇಶ್ ಅವರು. ಆದ್ರೆ ಮೊನ್ನೆ ಫಿಲ್ಮ್ ಚೇಂಬರ್ ನಲ್ಲಿ ಶುಕ್ರವಾರ ಅವ್ರನ್ನ ಕರೆದು ಅವರು ಕನ್ನಡಿಗರ ಕ್ಷಮೆಯನ್ನ ಕೇಳದೆ ಹೋದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡೋದಿಲ್ಲ ಅಂತೇಳಿ ಅವರ ಸಮ್ಮುಖದಲ್ಲೇ ಒಂದು ಚೇಂಬರ್ನ ಅಧ್ಯಕ್ಷರ ಸಮ್ಮುಖ ಜೊತೆಗೆ ಡಿಸ್ಟ್ರಿಬ್ಯೂಟರ್ ಸಮ್ಮುಖದಲ್ಲಿ ಒಂದು ಸಭೆ ನಡೆಯಿತು. ಸಭೆಯಲ್ಲೂ ಕೂಡ ಅವ್ರು ಕ್ಷಮೆ ಕೇಳಿದ್ರೆ ಮಾತ್ರ ನಾವು ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿತ್ತು. ಅಂತೆಯೇ 2 ರಿಂದ 3 ದಿನಗಳ ಹತ್ತಿರ ಆಯ್ತು. ಇಲ್ಲಿಯವರೆಗೂ ಕೂಡ ಅವರು ಕ್ಷಮೆ ಕೇಳಿಲ್ಲ. ಇಲ್ಲಿಂದ ಅಲ್ಲಿ ತಮಿಳುನಾಡಿನ ಫಿಲ್ಮ್ ಚೇಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಷಮೆ ಕೇಳುವಂತೆ ನಮ್ಮ ಚೇಂಬರ್ನವರು ಪ್ರಯತ್ನ ಪಟ್ಟರು ಕೂಡ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಫಲ ಕೊಟ್ಟಿಲ್ಲ ಇಲ್ಲಿಯವರೆಗೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆಯ ನಂತರದಲ್ಲಿ ಫಿಲ್ಮ್ ಚೇಂಬರ್ ನಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಹಾಗಾದ್ರೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬ್ಯಾಕ್ ಕನ್ನಡ ಪರ ಹೋರಾಟಗಾರರು ಫಿಲ್ಮ್ ಚೇಂಬರ್ಗೆ ಬಂದು ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ಹೊರಹಾಕೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಈ ಸಿನಿಮಾವನ್ನ ಇಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ. ಕನ್ನಡಿಗರ ಕ್ಷಮೆಯನ್ನ ಕಮಲ್ ಹಾಸನ್ ಕೇಳಿದ್ರಷ್ಟೇ ನಾವು ರಿಲೀಸ್ ಮಾಡೋದಕ್ಕೆ ಬಿಡ್ತೀವಿ. ಒಂದು ವೇಳೆ ನೀವು ರಿಲೀಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಚೇಂಬರ್ಗೂ ಬೆಂಕಿ ಹಚ್ಚುತ್ತೀವಿ, ಜೊತೆಗೆ ಥಿಯೇಟರ್ ಎಲ್ಲೆಲ್ಲಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಿರೋ ಆ ಥಿಯೇಟರ್ಗಳಿಗೂ ಕೂಡ ಬೆಂಕಿ ಹಚ್ಚುತ್ತೀವಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿ ಹೋಗಿದ್ದಾರೆ. ಇವತ್ತು ಹಾಗಾದ್ರೆ ಏನಾಗಬಹುದು? ಇಲ್ಲಿಯವರೆಗೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲಿ ಹತ್ತತ್ರ ಈ ಒಂದು ಇನ್ಸಿಡೆಂಟ್ ಶುರುವಾಗಿ, ಈ ಒಂದು ವಿವಾದ ಶುರುವಾಗಿ ಹತ್ತತ್ರ 1 ವಾರ ಆದ್ರೂ ಕೂಡ ನಾನು ಕೇಳೋದಿಲ್ಲ, ಕ್ಷಮೆ ಕೇಳೋದೇ ಇಲ್ಲ ಅಂತ ಹೇಳಿ ಅವ್ರು ಹೇಳ್ಕೊತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನಾಗ್ಬೋದು? ಫಿಲಂ ಚೇಂಬರ್ ಅವರು ಒಪ್ಪಿಗೆ ಕೊಡ್ತಾರಾ? ಫಿಲಂ ಚೇಂಬರ್ ಅವರು ಖಡಾಖಂಡಿತವಾಗಿ ಹೇಳಿರೋದೇನಪ್ಪಾ ಅಂತ ಹೇಳಿದ್ರೆ ಕ್ಷಮೆ ಕೇಳಿದ್ರೆ ಮಾತ್ರ ನಾವು ಇಲ್ಲಿ ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ಕೊಡ್ತೀವಿ, ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಹೇಳಿದ್ರು. ಇವತ್ತು ಕೂಡ ಅದೇ ರೀತಿಯಲ್ಲಿ ಯಾವ ರೀತಿ ತೀರ್ಮಾನ ಆಗುತ್ತೆ? ಇಲ್ಲಿವರೆಗೆ ಕ್ಷಮೆ ಕೇಳಿಲ್ಲ, ಇವತ್ತು ಫುಲ್ ಡೇ ನೋಡ್ತಾರೆ, ಕ್ಷಮೆ ಕೇಳ್ತಾರೆ ಇಲ್ವ ಅನ್ನೋದನ್ನ ನೋಡ್ಕೊಂಡು ಮುಂದಿನ ತೀರ್ಮಾನವನ್ನ ಮಾಡ್ಕೋತಾರೆ. ಆದ್ರೆ ಇಲ್ಲೀಗ ಥಗ್ ಲೈಫ್ ಸಿನಿಮಾಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಅಂತೂ ಖಂಡಿತ ಇದೆ. ಕನ್ನಡಿಗರ ಕೆಂಗಣ್ಣಿಗೆ ಕಮಲ್ ಹಾಸನ್ ಅವ್ರು ಗುರಿಯಾಗಿದ್ದಾರೆ. ನಾನು ಬಿಡಲ್ಲ, ಇವ್ರು ಕೊಡಲ್ಲ ಅನ್ನೋ ತರ ಸ್ಥಿತಿ ಆಗಿದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಮಧುಮಲ. ಇವತ್ತು 11 ಗಂಟೆಯ ನಂತರ ಯಾವ ರೀತಿ ತೀರ್ಮಾನವನ್ನ ಫಿಲ್ಮ್ ಚೇಂಬರ್ ನಲ್ಲಿ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ.